8 ಗಂಟೆಗೆ 8 ಗಂಟೆಯಿಂದ ಮೈಸೂರಿಗೆ ಒಂದು ಬಸ್ ಹತ್ತಕ್ಕಾಗಿಲ್ಲ. ಸಿಕ್ಕಾಪಟ್ಟೆ ರಶ್ಶು. ಹಾಂ 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 ಅಲ್ಲಿಂದ ಇಲ್ಲಿಗೆ ಬಂದು ಮಲ್ಲಳಿಗೆ ಹಾಂ ಹಾಂ ಇಲ್ಲಿ ಬಂದು ಇಲ್ಲಿ ನೋಡಿ ಪಾಪ ಟಿ ಸಿನೇ ಬಂದು ಹೇಳೋವಂಥ ಪರಿಸ್ಥಿತಿ ಆಗಿದೆ. ಜನ ಅರ್ಥ ಮಾಡ್ಕೊಬೇಕು ನೋಡಿ. ಜನಗಳು ನಿಜಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ. ಟಿ ಸಿ ಅವ್ರು ಬಂದು ಹೇಳೋವಂಥ ಹಣೆ ಬರ ಏನ್ರಿ ಬಂದಿರೋದು ನಿಮಗೆ ಸಾರ್ವಜನಿಕರೇ? ಸತ್ಪ್ರಜೆಗಳು ಅರ್ಥನೇ ಮಾಡ್ಕೊಳ್ಳಲ್ಲ. ಒಬ್ಬ ಡಿಪೋ ಮ್ಯಾನೇಜರ್ ಟಿ ಸಿ ಬಂದು ಮುಂದೆ ಬನ್ನಿ ಅಂತ ಹೇಳೋವಂಥ ಹಣೆ ಬರ ಬಂದಿದೆಯಲ್ಲ, ಬುದ್ಧಿ ಇದೆಯೇನ್ರಿ ನಿಮಗೆ ಸಾರ್ವಜನಿಕರಿಗೆ? ಬೇರೆಯವ್ರಿಗೆ ನೋಡಿ ಇಲ್ಲಿ ಎಷ್ಟು ಮಕ್ಕಳು ಇವತ್ತು ಶಾಲೆಗೆ ಹೋಗ್ಬೇಕು, ಮತ್ತು ಒಂದಷ್ಟು ಎಕ್ಸಾಮ್ಗಳು ಇರುತ್ತೆ ಇವ್ರಿಗೆಲ್ಲ. ನಿಜವಾಗ್ಲೂ ಇವರು ಅಲ್ಲ ರೀ, ನೀವು ದಿನಕ್ಕೆ 25 ಸಿಂಗಲ್ ಹೊಡಿಬೇಕು. ನೀವು KSRTC ಒಂದು ಬಸ್ಸು 25 ಸಿಂಗಲ್ ಹೊಡಿಬೇಕು. 25 ಸಿಂಗಲ್ ಯಾವಾಗ ಹೊಡಿತೀರಾ ನೀವು? ಆಯಿತಾ? ಎಷ್ಟು ಬಸ್ ಇದೆ? ಅತಿ ಹೆಚ್ಚು ಮೈಸೂರು ಮತ್ತು ಮಳವಳ್ಳಿ ಭಾಗದಲ್ಲಿರುವಂಥ ಅತಿ ಹೆಚ್ಚು ಬಸ್ ಇರುವಂಥದ್ದು, ತುಂಬ ಕಲೆಕ್ಷನ್ ಆಗ್ತಿರೋವಂಥದ್ದು ಬಸ್ ಕೂಡ ಮೈಸೂರು ಮತ್ತು ಮಳವಳ್ಳಿ ಇರುವಂಥದ್ದು. ನೋಡಿ ಎಷ್ಟು ಜನ ಇವತ್ತು ಈ ಸಮಸ್ಯೆ ಇದೆ. ಹಾಗೆಯೇ ಕೆಲವೊಂದು ಬಸ್ಗಳಲ್ಲಿ ನೋಡಬೇಕು, ನಮ್ಮ ಸತ್ಪ್ರಜೆಗಳು ಮುಂದಕ್ಕೆ ಹೋಗಲ್ಲ ಅವರು. ಆಯಿತಾ? ಅಲ್ಲೇ ಸತ್ತೋಗ್ಬಿಟ್ಟು ನಿಂತ್ಕೊಂಡು ಹಿಡಿತಾರೆ. ಸರ್ ಡೈಲಿ ಓಡಾಡ್ತಾ ಇದ್ದೀರಾ? ಏನು ಬಸ್ ವ್ಯವಸ್ಥೆ ಹೆಂಗಿದೆ? ಅಲ್ಲ ರೀ, ಮಳವಳ್ಳಿ ಮೈಸೂರು ಬಿಟ್ಟು ಸಿಕ್ಕಾಪಟ್ಟೆ ಬಸ್ ಇದೆ ಅಂತ DD ಅವ್ರು ಹೇಳ್ತಾರೆ. ಓಕೆ ಹಾಂ 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 ಓಕೆ. ಯಾವಾಗ? ಹಾಂ 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 ಓಕೆ ಓಕೆ ಹಾಂ 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 ಓಕೆ. ಅಲ್ಲ ಈಗ DD ಅವರು ಈ ಒಂದು ಡಿಪೋಗೆ ಈ ಒಂದು ಇದಕ್ಕೆ ಎಷ್ಟು ಸಾರಿ ಬಂದಿರ್ಬೋದು ಅಂತ ನಿಮ್ಗೆ ಗೊತ್ತಾ? ಗೊತ್ತೇ ಇಲ್ಲ ನೀವು? ಓಕೆ ಹಾಂ 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 ಹಾಂ. ಅಲ್ಲ ರೀ, ನೀವೇ ತಾನೇ ಓಟ್ ಹಾಕಿ ಗೆಲ್ಸೋದು? ಕೇಳಕ್ಕೆ ತಾಕತ್ತಿಲ್ಲ ಜನ ಇದ್ದೀರಲ್ರಿ? ಹಾಂ ಓಕೆ. ಅಲ್ಲ ಒಬ್ಬನು RTI ಫಾರಮ್ಮು ಒಬ್ಬಂಗೆ ಹಾಕ್ಬೋದು, ಗೊತ್ತಿದೆಯಾ ಅದು? ಆಯ್ತು, RTI ಹಾಕಿ. ಈ ಸಂಬಂಧಪಟ್ಟ ಡಿಪೋಗೆ RTI ಹಾಕಿ. 10 ರೂಪಾಯಿ ಅಷ್ಟೇ ಒಂದು ಫಾರಮು. ಕೊಡ್ಲಾ? RTI ಫಾರ್ಮ್ ಇಲ್ಲೇ ಇದೆ, ಕೊಡ್ಲಾ? ನಾನು ಹಾಕ್ತೀರಾ? ಅಲ್ಲ ರೀ, ಜನಗಳು ಮೊಬೈಲ್ ಇಟ್ಕೊಂಡು ಕೆಲ್ಸಕ್ಕೆ ಬಂದು ನೋಡ್ತಾರಲ್ಲ, ಚೆಕ್ ಮಾಡ್ರಿ. KSR ಡಿಪಾರ್ಟ್ಮೆಂಟಲ್ಲಿ ಏನಿದೆ, ಯಾವನವನೇ ಡಿಪಾರ್ಟ್ಮೆಂಟ್ ಮೇಲಧಿಕಾರಿಗಳು ಅಂತ ಚೆಕ್ ಮಾಡಿ. ಆಯ್ತಾ? ಚೆಕ್ ಮಾಡಿ. ಒಂದು ಅಲ್ಲೇ RTI ಫಾರ್ಮ್ ಸಿಗುತ್ತೆ ಆನ್ಲೈನಲ್ಲಿ. RTI ಫಾರ್ಮ್ ಫಿಲಪ್ ಮಾಡಿ ಕಳಿಸಿ. ಅಲ್ಲಿ ಮೈಸೂರಿನ ಸಮಸ್ಯೆ 8 ಗಂಟೆಯಿಂದ 9 ಗಂಟೆ ಬಸ್ ಇಲ್ಲ ಮೈಸೂರು. ಯಾವಾಗ? ರಾತ್ರಿ ಹೊತ್ತು 8 ರಿಂದ 9 ಗಂಟೆ ಬಸ್ ಇರೋದಿಲ್ಲ. 8 ರಿಂದ 9 ಗಂಟೆ ಬಸ್ ಇರೋದಿಲ್ಲ. ಓಕೆ. ಏನ್ ಮಾಡ್ತೀವಿ? 8 ಗಂಟೆಯಿಂದ 9 ಗಂಟೆ ಬಸ್. ಈಗ ಹೆಂಗಾಗ್ಬಿಟ್ಟಿದೆ ಗೊತ್ತಾಯ್ತು? ಬನ್ನೂರು ಬಸ್ ಸ್ಟ್ಯಾಂಡು ಈ ಕಡೆ ಮಂಡ್ಯನೂ ಅಲ್ಲ, ಈ ಕಡೆ ಮೈಸೂರು ಅಲ್ಲ. ಅದು ಮಾಡ್ಕೊಂಡ್ರು ಯಾರು? ಸತ್ಪ್ರಜೆಗಳು. ಆಯ್ತಾ? ನೋಡಿ, ಇವತ್ತು ಇಷ್ಟು ಜನ ಹೆಣ್ಮಕ್ಳು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು, ಊರಿಗೆ ಹೋಗ್ಬೇಕು. ಬೆಳಗ್ಗೆ 8 ಗಂಟೆಯಿಂದ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಿಜವಲ್ಲಿ ನಾಚಿಕೆ ಆಗ್ಬೇಕ್ರಿ ಜನಪ್ರತಿನಿಧಿಗಳೇ. ನಿಜವಲ್ಲಿ ನಿಮ್ಗೆ ನಾಚಿಕೆ ಆಗಬೇಕು. ಬನ್ನೂರು ಒನ್ ಆಫ್ ದ ತಾಲೂಕು ಹೆಡ್ ಕ್ವಾರ್ಟರ್ ಆಗ್ತಾ ಇದೆ. ಇವತ್ತು ಬಸ್ ಸಮಸ್ಯೆ ಇದೆ ಅಂತಂದರೆ ನಿಮ್ಮ DD ಅವ್ರು ಏನು ಮಾಡ್ತಾವ್ರೆ? ಸಂಬಂಧಪಟ್ಟಂಥ TC ವ್ಯವಸ್ಥೆ ಏನು ಮಾಡ್ತಾ ಇದೆ ಮೈಸೂರು ಡಿಸ್ಟಿಕಲ್ಲಿ? ನೋಡಿ ಎಷ್ಟು ಜನ ಮಕ್ಕಳಿದ್ದಾರೆ, ಎಲ್ಲ ಮೈಸೂರಿಗೆ ಹೋಗ್ಬೇಕ್ರಿ. ರೇ, ನಿಮ್ಮ ಕೈಲಿ ಆಗಲ್ಲ ಅಂದರೆ ಇದನ್ನೇ ಒಂದು ಡಿಪೋ ಮಾಡಿರಿ. ಮಳವಳ್ಳಿ ಡಿಪೋ ಬೇಡ ಅಂತ ಕೇಳ್ತಾರೆ. ಮಳವಳ್ಳಿ ಡಿಪೋ ಬೇಕಾ ನಿಮಗೆ? ಓಕೆ ಕೇಳಿ. ಒಬ್ಬ ಬಸ್ಸು ಚಾಲಕ 25 ಸಿಂಗಲ್ ಹೊಡಿತಾನೆ. ಆಯ್ತಾ? ಡೈಲಿ ಎಷ್ಟು ಬಸ್ ಇರ್ಬೋದು ಗೊತ್ತಾ ನಿಮಗೆ? ಓಕೆ ಓಕೆ ಓಕೆ. ನೋಡಿ ಆಲ್ರೆಡಿ ಇಲ್ಲಿ ತುಂಬೋಗಿದೆ. ಆಯಿತಾ? ನೋಡಿ ಅವರು ಅಲ್ಲ, ಅದು ಮೋಸ್ಟ್ಲಿ ಅದು ಮಳವಳ್ಳಿ ಗಾಡಿ, ಅದು ಮಳವಳ್ಳಿ ಗಾಡಿ ಬಿಡಿ ಅದು. ಆಯಿತಾ? ನೋಡಿ, ತಾವು ನೋಡ್ತಾ ಇದ್ದೀರಾ ಯಾವ ಬಸ್ಸು ಅವ್ನು ಎಲ್ಲಿಗೆ ಹೋಗ್ಬೇಕು ಅಂತ ಕೂಡ ಯಾರು ಕೇಳಲ್ಲ. ಈಗ ಯಾರು ಕೇಳಿದ್ರೆ ನೋಡಿ ಸತ್ಪ್ರಜೆಗಳು, ಅವ್ರು ಯಾಕ್ರೆ ಇಲ್ಲಿ ಬಸ್ ನಿಲ್ಲಿಸಿಲ್ಲ ಅಂತ ಯಾರು ಕೇಳಿದ್ರೆ ಕೇಳಲ್ಲ ರೀ ಇವರು. ಗೊತ್ತು, ಅದಕ್ಕೆ ಜನಪ್ರತಿನಿಧಿ ಗೊತ್ತು, ಮುಟ್ಟಾಳ್ ನನ್ನ ಮಕ್ಳು ಇವ್ರು ಏನು ಮಾಡ್ರು ಕೇಳಲ್ಲ ಅಂತ ಗೊತ್ತಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ DD ಅವರೇ. ತಾವು ಇದನ್ನು ನೀವು ಇದೇ ಥರ ಕಂಟಿನ್ಯೂ ಮಾಡಿದ್ರೆ ಜನ ರೊಚ್ಚಿಗೆದ್ದು ನಾಳೆ ದಿನ ನಿಮ್ಮ KSRT ಡಿಪಾರ್ಟ್ಮೆಂಟ್ಗೆ ಏನು ಮಾಡ್ತಾರೆ ಗೊತ್ತಿಲ್ಲ. ನೋಡಿ ಎಷ್ಟು ಜನ ಮಕ್ಕಳು ಇವತ್ತು ಹೋಗ್ಬೇಕು ಅವರು ಕಾಲೇಜ್ಗಳಿಗೆ. ದಿನ ಹೋಗುವಂಥವ್ರ ಕತೆ ಹಣೆ ಬರ ನೋಡಿ ಹಿಂಗಾಗ್ಬಿಟ್ಟಿದೆ. ಎಷ್ಟು ಸಿಂಗಲ್ಸ್ ಬರ್ತಿದೆ, ಎಷ್ಟು ಮಾಹಿತಿ ಏನು ಕೊಡ್ತಾ ಇದ್ದಾರೆ ಜನಗಳಿಗೆ? ಒಂದು ಬೋರ್ಡ್ ಹಾಕ್ರಿ, ಇಷ್ಟಿದೆ ಬಸ್ಗಳು, ಇಷ್ಟು ಗಂಟೆಗೆ ಹೋಗುತ್ತೆ ಅಂತ. 8 ಗಂಟೆಯಿಂದ ಕಾಯ್ತೀರಿ. ಎಷ್ಟು ಗಂಟೆಯಿಂದ ಕಾಯ್ತಿದ್ದೀರಮ್ಮ ನೀವೆಲ್ಲ? ಎಷ್ಟು ಗಂಟೆಯಿಂದ ಕಾಯ್ತಾಯಿದ್ದೀರಾ? ಮಾತಾಡಕ್ಕೆ ಬರಲ್ವಾ? ಹಾಗಾಗಿ ನೋಡಿ, ಇದೇ ಥರ ಸತ್ಪ್ರಜೆಗಳು ಅಂತ ಹೇಳಿದ್ರೆ ಇಂಥವ್ರನ್ನ ಹೇಳೋದು. ಯಾರು ಹೇಳಲ್ಲ. ಗೌಡ್ರೆ, ಎಲ್ಲಿಗೋಗ್ಬೇಕು ನಾವು? ಹೌದಾ? ಏನು ದಿನ ಇದೇ ಕತೆ ಅಂತಲ್ಲ, ಏನು ಹೇಳ್ತೀರಾ? ಅಲ್ಲ, ಮಧ್ಯಾಹ್ನದೆಲ್ಲ ಫ್ರೀಯಾಗಿ ಓಡತ್ತಲ್ರಿ. ಈ ಟೈಮ್ಗೆ ಒಂದು 4 ಬಸ್ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ?
ರೀ ಉಸ್ತುವಾರಿ ಸಚಿವರು ಮಾದೇವಪ್ಪರು ಕೂಡ ಮಾಹಿತಿ ಕೊಟ್ಟವ್ರೆ, ಸುನಿಲ್ ಬೋಸ್ ಕೂಡ ಮಾಹಿತಿ ಕೊಟ್ಟವ್ರೆ. ಇವ್ರಿಗೆ ಯಾರು ಜಗ್ದಿರ ಹಂಗಾರೆ ಏನು ಇವ್ರಿಗೇನು ಕೇಳಂಗಿಲ್ವ ಇವ್ರನ್ನ ಯಾರನ್ನು? ಅಧಿಕಾರಿಗಳಿಗೆ ಹಂಗಾರೆ ಜನಪ್ರತಿನಿಧಿ ಬೆಳೆಯಲೇ ಇಲ್ಲ ಅಧಿಕಾರಿಗಳ ಹತ್ರ. ಹಾಂ 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 ಮೊನ್ನೆ ಏನೋ ಏಟಾಗಿದೆ ಅಂತ ಒಬ್ರಿಗೆ. ಹಾಂ ನೋಡಿ ಬನ್ನಿ ತೋರಿಸ್ತೀನಿ ನಿಮಗೆ ಹೆಂಗೆ ಹೋಗ್ತಾರೆ ಇವರು. ಅದು ನಾನ್ ಸ್ಟಾಪ್ ಗಾಡಿ ಇದು, ಬೆಂಗಳೂರು ಟು ನಾನ್ ಸ್ಟಾಪ್ ಗಾಡಿ ಇದು. ಕೇಳೋರೇ ಇಲ್ಲ ಇಲ್ಲಿ. ಹಾಂ ನಾನ್ ಸ್ಟಾಪ್ ಗಾಡಿ ಇದು ನೋಡಿ ಎಷ್ಟು ಜನ ನಿಂತಿದ್ದೀರ. ಅಲ್ಲ ಆಮೇಲೆ ಒಂದು ಬಸ್ಗ ನೋಡಿ ಟಿ ಸಿ ಅವರು ಬಂದು ಜನಗಳನ್ನ ನಿಂತ್ಕೊಳ್ಳಿ ಅಂತ ಹೇಳೋಂಥ ಹಣೆ ಬರ ಇವತ್ತು ಬಂದಿರೋಂಥದ್ದು ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಬಂದ ಮೇಲೆ 3 ಬಸ್ ಈ ಥರ ಆಯಿತು. ಆಯಿತಾ ಬೆಳಗ್ಗೆ 8 ಗಂಟೆಯಿಂದ ನೋಡಿ ಅವ್ರಿಗೇನೋ ಬುದ್ಧಿ ಇದೆಯೇನ್ರಿ ಅವ್ರಿಗೆ? ಡ್ರೈವರ್ ಬುದ್ಧಿ ಇದೆಯೇನ್ರಿ ಅವ್ರಿಗೆ? ಹಾಂ ಜನ ಹತ್ತವ್ರೆ ರೀ, ಜನ ಹತ್ತವ್ರೆ ಯಾಕ್ರಿ ನಿಲ್ಸ್ರಿ? ಹಾಂ ನೋಡಿ ಜನ ಹೆಂಗತ್ತವ್ರು ನೋಡಿ. ಏನು ನಿಮ್ಮನೆ ಕರ್ಕೊಂಡು ಹೋಗ್ತೀರೇನ್ರಿ? ನಿಮ್ಮನೆ ಕರ್ಕೊಂಡು ಹೋಗ್ತೀರಾ ನೀವು? ನಿಮ್ಮನೆಗೇನೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇಲ್ಲ ತಾನೇ? ನಿಲ್ಸಿ ಹತ್ಕೊಳ್ಳಿ ಇಲ್ಲ ಅಂದರೆ ಅಲ್ಲ ನಿಮ್ಮನೆಗೇನೆ ಕರ್ಕೊಂಡು ಹೋಗ್ತೀರಾ ಅಂತ ಕಂಡಕ್ಟರ್ ಇಲ್ಲ ಅವ್ರೆ. ಅಲ್ಲ ಮೂವಿಂಗ್ ಆಗ್ತಿದೆ, ಶಿಲ್ಪಿ ಹೊಡಿದೆ ಬಿದ್ದು ಸತ್ರ ನಿಮ್ಮ ಕೆಲಸ ಹೋಗೋದು. ಅಲ್ಲ ಬಿದ್ದು ಸತ್ರ ಟಿ ಸಿ ಕೆಲಸ ಹೋಗೋದು ನಿಮ್ಮದು. ಹಾಂ ರೇ ನಿಲ್ಸೇ ಒಂದು ನಿಮಿಷ ಹೋಗು ಗೊತ್ತು ನನಗೆ ಎಲ್ಲ ಹಾಕ್ಬೇಕು, ಇಂಟಿಮೇಷನ್ ಹಾಕ್ತೀನಿ ಹೋಗು ನೀನು. ನೋಡಿ ಇವತ್ತು ಪರಿಸ್ಥಿತಿ ಹೆಂಗಿದೆ ನೋಡಿ. ಒಬ್ಬ ಡ್ರೈವರು ನಿಲ್ಸಕ್ಕೆ ಯೋಗ್ಯತೆ ಇಲ್ದೇನೆ ಇವತ್ತು ಬಸ್ನ ಮೂವ್ ಮಾಡ್ತಾನೆ. ಆಯಿತಾ ಸತ್ಪ್ರಜೆಗಳು ಏನು ಕೇಳಿದ್ರೆ ಅಂತ ಸತ್ಪ್ರಜೆಗಳಿದ್ರೆ ಅಂತ ಇದನ್ನ ಅರ್ಥ ಮಾಡ್ಕೊಳ್ಳಿ. ಕೇಳಲ್ಲ ರೀ, ಯಾರು ಮಲಗಿದ್ರು ಸತ್ಪ್ರಜೆಗಳು ಕೇಳಲ್ಲ. ನಮ್ಮಂಥ ಮಾಧ್ಯಮದವ್ರಿಗೆ ಇದು ಸುದ್ದಿ ಮಾಡೋಂಥದ್ದು. ಪ್ರಜೆಗಳಿರಲಿ ಬಿದ್ದು ಸತ್ತೋದ್ರು ಕೇಳಲ್ಲ ಇಲ್ಲಿ. ಹಾಂ ಈಗ ಬಸ್ ಡೋರ್ ಹಾಕ್ಬಿಟ್ಟು ಬಸ್ ಹೋಗ್ಬೇಕು, ಇಲ್ಲೇ ಇದ್ರೆ ಜನ ಹತ್ತಿಸ್ಕೊಂಡು ಅಲ್ಲ ಕಂಡಕ್ಟರ್ ಒಳಗಡೆ ಶಿಲೆ ಹೊಡೆದು ನಿಲ್ಲಿಸ್ಬೇಕು. ಏನ್ ಮಾಡ್ತಾರೆ ಹತ್ತಲಿಲ್ಲ ಅಂದರೆ ಬಿಡಬೇಕು, ನಿಲ್ಲಿಸ್ಬಿಟ್ಟು ಅರ್ಧ ಗಂಟೆ. ಜನಗಳು ಹತ್ತವ್ರೆ, ಇವರು ಲೇಡೀಸ್ ಹತ್ತವ್ರೆ, ಹಂಗಾರು ಹೋಗ್ತಾರಲ್ಲ. ಏನು ಕೇಳೋರು ಯಾರು ಇಲ್ಲ. ಅಲ್ಲ ರೀ ಎಲ್ಲ ಮನವಿ ಪತ್ರಗಳು ಕೊಟ್ಟವ್ರೆ. ಉಸ್ತುವಾರಿ ಸಚಿವರು ಮಾದೇವಪ್ಪನ್ ಕೊಟ್ಟವ್ರೆ, ಮತ್ತು ಸುನಿಲ್ ಬೋಸ್ ಎಲ್ಲ ಕೊಟ್ಟವ್ರೆ. ಸಾರ್ವಜನಿಕರು ಅವ್ರಿಗೇನು ಒಂಚೂರು ಕಿಮ್ಮತ್ ಇಲ್ವಾಗಾರೆ ಅವ್ರಿಗೆ? ಅಧಿಕಾರಿಗಳು ಅವ್ರ ಮಾತೇ ಕೇಳಲ್ವಾಗಾರೆ? ಉಚಿತ ಮಾಡೋದ್ರಿಂದ ಇದೇ ಕಥೆ. ಎಷ್ಟು ಗಂಟೆಯಿಂದ ಬಂದ್ರಮ್ಮ? ಎಷ್ಟು ಗಂಟೆದಮ್ಮ ನೀವು ಬಂದು? ಹಾಂ ಅಯ್ಯೋ 7:30 ನೋಡಿ. ಈಗ 9:30 ಆಯ್ತಲ್ಲ. ಹಾಂ ಆ ಕಡೆಯಿಂದ ಬರ್ಬೇಕಾದ್ರೆ 6:30 ಅಲ್ಲಿ ಬಸ್ಗಳು ಹೆಂಗಿದೆ ರಶ್ಶು? ಹಾಂ ಓಕೆ ಅಲ್ಲ ಒಂದು ಅರ್ಥ ಮಾಡ್ಕೊಬೇಕು. ಇಲ್ಲಿ ಇರೋಂಥ ಟಿ ಸಿ ಅವ್ರು ಏನು ಮಾಡ್ತಾವ್ರೆ, ಮತ್ತು ಸಂಬಂಧಪಟ್ಟಂಥ ಮೈಸೂರಿನಲ್ಲಿರೋ ಟಿ ಸಿಗಳು ಏನು ಮಾಡ್ತಾರೆ, ಬರೀ ಇವರು 5 ರೂಪಾಯಿ ಇಸ್ಕೊಳ್ಳೋದೆಲ್ಲ ತಲೆಯಲ್ಲಿ ಆಗೋಂತ ಅರ್ಥ ಆಗಿಲ್ಲ. ಯಾಕೆಂದ್ರೆ ಒಂದು ರೂಟ್ಗೆ ಒಂದು ಸಾರಿ ಬಂದಿದ ತಕ್ಷಣ 5 ರೂಪಾಯಿ ಕೊಟ್ಬಿಟ್ಟು ಬರ್ಸ್ಕೊಂಡು ಹೋಗ್ತಾರಲ್ಲ, ಅದೇ ಸಾಕು ಅವ್ರಿಗೆ ಅಂತ. ಹಾಂ ದಿನ ಇದೇ ಕತೆ. ಓಕೆ ಎಲ್ಲ ಸೇರಿಸಿ ಜಗಳ ಮಾಡೋದು ಬೇಡ. ನೀವು ಗೊತ್ತಿರೋರು RT ಫಾರಮ್ ತಗೊಂಡು KSRTC ಡಿಪಾರ್ಟ್ಮೆಂಟ್ಗೆ ಹಾಕಿ ಎಷ್ಟು ಬಸ್ ಓಡಾಡುತ್ತೆ, ಯಾವ ಟೈಮ್ ಓಡಾಡುತ್ತೆ, ಆಯಿತಾ, ಎಷ್ಟು ಕಲೆಕ್ಷನ್ ಆಗುತ್ತೆ ಅಂತೆಲ್ಲ RT ಫಾರಮಲ್ಲಿ RT ಹಾಕಿ. ಆನ್ಲೈನಲ್ಲಿ ಕೂತ್ಕೊಂಡು ಕೆಲಸಕ್ಕೆ ಬರ್ತದಲ್ಲ, ವಾಟ್ಸಪ್ ಫೇಸ್ಬುಕ್ ನೋಡ್ತಿರಲ್ಲ, ಅದ್ರ ಬದಲು ಒಂದು RT ಫಾರಮ್ ಸಿಗುತ್ತೆ. ಅಲ್ಲೇ RT ಅಂತ ಹೊಡೆದ್ರೆ ಎಲ್ಲ ಸಿಗುತ್ತೆ. ಇವ್ರು ಬಂಡವಾಳ KSRTC ಬಂಡವಾಳ ಎಲ್ಲ ಸಿಗುತ್ತೆ. ಚೆಕ್ ಮಾಡಿ ಫೋನ್ ಮಾಡಿ ಉಗಿರಿ ಕ್ಯಾಕೆಸ್ ಮುಖ್ಯ ಆಗಿರೋದು ಸರ್. ಈಗ ಉಚಿತ ಬಸ್ ಬಿಟ್ಟವ್ರೆ, ಫ್ರೀ ಹೋಯ್ತಾರೆ ಬಿಡ್ರಿ. ತಗೊಂಡು ಬಿದ್ದೋ ಎದ್ದೋ ಆ ಕಡೆಯಿಂದ ಬರೋವಾಗಲೂ ಅಷ್ಟೇ, ಈ ಕಡೆಯಿಂದ ಹೋಗುವಾಗಲೂ ಅಷ್ಟೇ. ಕೇಳಿದ್ರೆ ಏನಂತಾರೆ ಗೊತ್ತಾ? ನಾನು ಕೇಳಿದಾಗ ಮಹಿಳೆಯರು ತುಂಬ ಫ್ರೀಯಾಗಿ ಓಡೋರು ಜಾಸ್ತಿ ಆಗ್ಬಿಟ್ರೆ ಅಂತ ಹೇಳ್ತಾರೆ. ಏನು ಹೇಳ್ತೀರಾ? ಫ್ರೀಯಾಗಿ ಓಡಾಡ್ತಾ ಇರೋಂಥ ಮಹಿಳೆಯರು ಕೆಲಸಕ್ಕೆ ಬರೋದಕ್ಕೆಲ್ಲ ಫ್ರೀ ಮಾಡಿದ್ಮೇಲೆ ಫ್ರೀಯಾಗಿ ಓಡ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ. ಇನ್ನೊಂದು 5 ಬಸ್ ಬಿಡ್ಬೇಕು. ಅಲ್ಲ ಈ ಟೈಮ್ ಬಿಡ್ರಿ, ಬಿಡಿ. ಕಾನೂನೆಲ್ಲ ಮಾತಾಡ್ತಾರೆ, ಈ ಕಾನೂನು ಮಾಡೋದು ಗೊತ್ತಿಲ್ಲ ಅವ್ರಿಗೆ. ಬಂದ್ಬಿಟ್ಟು ನೀನು ಬೇರೆ ಫೋನಲ್ಲಿ ಇದೆಯಲ್ಲಪ್ಪ, RT ಫಾರಮ್ ಒಂದು RT ಹಾಕು ಆಯ್ತಾ. ಜೊತೆಗೆ KSRTC ಡಿಪಾರ್ಟ್ಮೆಂಟ್ ನಂಬರ್ಗಳಿದೆ, ತಗೊಂಡು ಏನು ಬೇಕೋ ಅದೆಲ್ಲ ಮಾತಾಡಿ ಹೋಗಿರಿ, ಹಾಕ್ತಾರೆ.
ಟ್ರೈನಿಂಗ್ ಹೋಗ್ಬೇಕು ನೀವು? ಹೌದು, ಎಷ್ಟು ಕಡೆ ರೀಚ್ ಆಗ್ಬೇಕಮ್ಮ? 9 ಗಂಟೆ, 9:15 ಆಯ್ತಲ್ಲ? 7 ಗಂಟೆಗೆ? ಹಾಂ 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 ಹೌದೌದು ಹೌದು. ಅಲ್ಲ ಏನು ಗೊತ್ತಾ ನೋಡಿ ಇವತ್ತು ಹಾಂ ಯಾವ್ದ್ರ ಬಗ್ಗೆ ಅಮ್ಮ? ಓಕೆ, ಎಕ್ಸಾಮ್ ಪಾಸ್ ಆದರೆ ಅಥವಾ ಆಗಲಿಲ್ಲ ಅಂದರೆ ಏನಾಗುತ್ತೆ? ಬರಿಬೇಕು. ಹಾಂ 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 ಓಕೆ ಓಕೆ. ಅಲ್ಲ ಇವತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಅತಿ ಹೆಚ್ಚು ಬಸ್ ಬಿಟ್ಟಿದ್ದೀವಿ ನಾವು ಅಂತ ಇವರು ಬೊಬ್ಬೆ ಹೊಡಿತಾರಲ್ಲ, ಎಲ್ಲಿ ಬಿಟ್ಟವ್ರೆ? ಬಸ್ ಬಿಟ್ಟಿದ್ದಾರೆ 7:30 ಇವ್ರು ಬರ್ಲಿ ಅಂತ ಕಾಯ್ಕೊಂಡು ನಾನು ಸಂತೆ ಮಾಲ್ದಲ್ಲಿ 7 ಗಂಟೆಲಿ ಹತ್ತಿರವ್ರು ಇರೋ ಬಸ್ಸೇ ಇಲ್ಲ ಅಲ್ಲಿ ಸಂತೆ ಮಾಲ್ದಿಂದಲೂ ನಿಲ್ಲಿಸ್ತಾ ಇಲ್ಲ. ಇಲ್ಲಿ ಬಂದು ನಿಲ್ಲಿಸ್ತಾನ ಡ್ರೈವರ್ ಹೊಟ್ಟೆಗೆ ಅನ್ನ ತಿಂತಾನೆ ಓಕೆ ನಿಲ್ಲಿಸ್ಬೇಕು. ಅಲ್ಲ ಅವ್ರ ಮನೆ ಹೆಣ್ಮಕ್ಳಾದ್ರೆ ಏನ್ರಿ ಮಾಡ್ತಾರೆ? ಅಲ್ಲ ಸರ್ ಹತ್ಬೇಡಿ ಮೂವ್ ಮಾಡಲ್ಲ ಅನ್ಬೇಕು. ಯಾಕೆ ಮೂವ್ ಮಾಡ್ಬೇಕು ಅವ್ರ ಬಸ್ಸು? ಏನೋ ಬಿದ್ದೋದ್ರೆ ಏನ್ ಮಾಡ್ತಾರೆ? ಹೌದು, ಇನ್ನೇನ ಸರ್ಕಾರ ಅವ್ರಿಗೆ ಒಂದು 50,000 ಸಂಬಳ ಕೊಟ್ಟಿದ್ರೆ ಇನ್ನೂ ಬೇಕಾದಂಗೆ ಆಡೋರು ಅಲ್ವೇ? ಬಡವರೆಲ್ಲ ಏನ್ ಮಾಡ್ತಾರೆ ಪಾಪ, ಹಿಂಗೆ ಎಲ್ಲ ಹತ್ತ ತುಮ್ಕ ಅಲ್ಲ ಇವ್ರು ಕಾಯುವಾಗ ಬಸ್ಗಳು ಬರಲ್ಲ. ಇವತ್ತು ಅಲ್ಲಿಂದ ಇಲ್ಲಿವರೆಗೂ ರೀಚ್ ಆಗೋಷ್ಟಕ್ಕೆ ಇಷ್ಟೊತ್ತಾಯ್ತು. ಅಲ್ಲ ಇವ್ರು ಮಾಡಿರೋ ಕೆಲಸಕ್ಕೆ ಪ್ರೈವೇಟ್ ಬಸ್ನವ್ರು ನಿಲ್ಸ್ಬಿಡೋರು ಇಲ್ಲ, ಅದರಾದ್ರೂ ದುಡ್ಡು ಕೊಟ್ಟು ಹೋಗ್ತಿದ್ರಿ ಅಲ್ವೇ? ಹಾಂ ಹಾಂ ಹಾಂ. ಅಲ್ಲ ಟೆಂಪೋ ನಿಮ್ಗೆ ಏನಿದ್ರು ಬಂದೂರಿಂದ ಬರೀ ಸ್ಟೇಷನ್ ಕಾಲೇಜ್ವರೆಗೂ ಮಾತ್ರ ಅಷ್ಟೇ, ಒಳಗಡೆ ಎಂಟ್ರಿ ಇಲ್ಲ. ಅಲ್ಲಿಂದ ಪಾಪ ಹಿಂಗೆ ಹೋಗ್ತೀರ ನೀವೆಲ್ಲ? ನೋಡ್ರಿ ನೋಡ್ರಿ ಜನಪ್ರತಿನಿಧಿಗಳೇ ನೋಡಿ, ಬನ್ನೂರು ಹೋಬಳಿ ಜನಪ್ರತಿನಿಧಿಗಳು ನೋಡಿ ಹಾಂ ಯಾವ ಹೊಣೆ ಬರ ಇದೆ ಎಂದು. ಅಲ್ಲ ಒಂದು ಮೂಲಭೂತ ಸೌಕರ್ಯ ಬಸ್ಸಿನ ವ್ಯವಸ್ಥೆಗೆ ನೆಟ್ಟಿಗಿಲ್ಲ ಅಂತಂದರೆ ನೀವೇನ್ರಿ ರಾಜ್ಯ ಆಳ್ತೀರಾ? ಹಾಂ ನೋಡಿ ಎಷ್ಟು ನಾನಿದ್ದಂಗೆ ಈಗ 4ನೇ ಬಸ್ ಇದು ನೋಡಿ. ಒಳಗಡೆ ಕೂಡ ನೋಡಿ ಜನ ನೋಡಿ ಎಂಥ ಬುದ್ಧಿವಂತರು ಜನ ಅಂದರೆ ನೋಡಿ, ಒಳಗಡೆ ಜಾಗ ಇದ್ರು ಕೂಡ ಹೋಗಲ್ಲ ರೀ ಇವರು, ಆಯ್ತಾ? ಒಳಗಡೆ ಜಾಗ ಇದ್ರು ನಮ್ಮ ಅಪ್ರಾಣಿಗೆ ಇವ್ರು ಹೋಗಲ್ಲ, ಗೊತ್ತು ಅರ್ಥ ಆಯ್ತಾ? TCನೇ ಬಂದು ಯಾಕಂದ್ರೆ ಮಕ್ಕಳಿದ್ರು ಇವ್ರು ಹೋಗಲ್ಲ ಒಳಗಡೆಗೆ. ನೋಡ್ತಾ ಇದ್ದೀರಾ ನೀವು? ಹಾಂ, ಎಷ್ಟು ಸಾರಿ ಸುದ್ದಿ ಮಾಡಿದ್ದೀನಿ KSRT ಅತಿ ಹೆಚ್ಚು ಮೈಸೂರು ಮತ್ತು ಮಳವಳ್ಳಿ ಡಿಪೋಗೆ ಸುದ್ದಿ ಮಾಡೋರು ನಾನೇ. ಹಾಂ ಅಲ್ಲ ನಿಮಗೆಲ್ಲ ಏನು ಗೊತ್ತಾ, ಬರೀ ಸುದ್ದಿ ಮಾಡಿಬಿಡ್ತಾನೆ ಅಂತ ತಿಳ್ಕೊಂಬಿಡಿ. ಇದನ್ನು ತೆಗೆದು ಯಾವ ಅಧಿಕಾರಿಗಳು ಕಳಿಸ್ಬೇಕು ಮೇಲಲ್ಲಿ ನನಗೆ ಗೊತ್ತಿದೆ. RTO ಫಾರಮ್ಮು ಇವತ್ತು ಎಲ್ಲ ಜನಗಳು ಹಾಕಿ ಅಂತ ಹೇಳಿದ್ರೆ ದೊಡ್ಡ ಜನಗಳಿಗೇನು ಗೊತ್ತಿಲ್ಲ ನೋಡಿ. ಅನ್ಕೋಗ್ತಾ ಇರೋದು ಯಾರು ಜನ ಕಣ್ರಿ. ನೋಡಿ ಈ ವ್ಯಕ್ತಿ ನಾನು ಬಂದಾಗಿಂದ 4 ಬಸ್ ಬಿಟ್ಟಿದ್ದಾರೆ, ನೋಡ್ತಾ ಇದ್ದೀರಾ ನೀವು? ನೋಡಿ ಅಲ್ಲೇನೋ ಮುಂದೆ ಬರ್ತಾರೆ ರೀ ರೀ, ಬನ್ರಿ ಮುಂದೆ ಬನ್ರಿ ಮುಂದೆ, ಅಲ್ಲಿ ಹೆಣ್ಮಕ್ಳು ಹತ್ಬೇಕು, ಬನ್ರಿ ಮುಂದೆ. ನಿಮ್ಮನೆ ಹೆಣ್ಮಕ್ಳು ಹತ್ತಿರನ್ರಿ, ಬನ್ರಿ ಮುಂದಕ್ಕೆ, ಮುಂದಕ್ಕೆ ಬನ್ನಿ ಅಂತ. ನೀವು ಜೀವನದಲ್ಲಿ ಮುಂದಕ್ಕೆ ಬನ್ನಿ ಅಂತ ಜನ ಹೇಳ್ಬೇಕನ್ರಿ. ನೋಡಿ ಇಲ್ಲಿ ಕಂಡಕ್ಟ್ರು ಇದಾರೆ, ಇಲ್ಲಿ ಅವರು ಮುಂದಕ್ಕೆ ಕರ್ಕೊತಾ ಇದ್ದಾರೆ. ಸರ್ ಮುಂದಕ್ಕೆ ಕಳಿಸಿದಾರ ಅವ್ರಿಗೆ, ಬರೀ ಅವ್ರನ್ನ ಸರ್ ನಾವು ಮಾಧ್ಯಮದವರು ಬರೀ ವಿಡಿಯೋ ಮಾಡ್ತಾ ಇಲ್ಲ, ಮಾಧ್ಯಮದವ್ರು ನಾವು ಕಳಿಸ್ತೀವಿ, ಎಲ್ಲಿ ಬೇಕಲ್ಲ ಕಳಿಸ್ತೀವಿ. ಹಾಂ ಕಂಡಕ್ಟರ್ ಅಂತೂ ಹೈರಾಣ ಆಗ್ಬಿಟ್ಟಿರ್ತಾರೆ, ನಾವೇನು ಹೇಳಲ್ಲ ರೀ. ಅವ್ರು ಇಷ್ಟ ಬಂದಂಗೆ ಹತ್ಕೊಳ್ಳಿ, ಇಷ್ಟ ಬಂದಂಗೆ ಬಿದ್ಕೊಳ್ಳಿ ಅಂತ ಹೇಳ್ತಾರೆ ನೋಡಿ. ಮತ್ತೆ ಈಗ ನೋಡಿ ಇಲ್ಲಿ ಮತ್ತೆ ಇನ್ನೂ ಜನ ಇದೆ ನೋಡಿ, ಇಲ್ಲಿ ಎಲ್ಲ ಮೈಸೂರಿಗೆ ಹೋಗೋರು ಇವರೆಲ್ಲ.